ಕಾಮಗಾರಿಗೆ ಆಮಿಷ, ಅನುದಾನಕ್ಕೆ ನಾನಾವೇಶ, ಬೆತ್ತಲಾದ ಗುತ್ತಿಗೆದಾರರ ಸಂಘ. ಪದಾಧಿಕಾರಿಗೆ ಲಂಚದ ಗೂಟ, ಕಾಮಗಾರಿಗೆ ಮಂತ್ರಿ ಜೊತೆ ಆಟ, ಬರೋಬ್ಬರಿ 100 ಕೋಟಿಯ ರಹಸ್ಯ. ಸರ್ಕಾರದ ಮೇಲೆ ಪರ್ಸೆಂಟೇಜ್ ಗುಮ್ಮ, ಗುತ್ತಿಗೆದಾರರ ಸಂಘಕ್ಕೆ ಉಂಡೇ ನಾಮ. ಏನಿದು ಅಧ್ಯಕ್ಷ ಮಂಜುನಾಥನ ಮರ್ಮ? ಅಧ್ಯಕ್ಷ ಮಂಜುನಾಥನ ಸರ್ವಾಧಿಕಾರ, ಸರ್ವಂ ಸ್ವಾಹಕಾರ. ಅಧ್ಯಕ್ಷ ಮಂಜುನಾಥನ ಹೋರಾಟ, ಗುತ್ತಿಗೆದಾರರ ಹಿತಾಸಕ್ತಿಯೇ ಸರ್ಕಾರದ ವಿರುದ್ಧ ಸಮರವೋ ಇಲ್ಲ ಪರ್ಸೆಂಟೇಜ್ ಒಳಮರ್ಮವೋ? ಅಣ್ಣ ಒಂದ್ ನಿಮಿಷ ಕೇಳು. ಅವೆಲ್ಲವೂ ಅವು ಇದ್ ಮಾಡಿರೋದು ಬಿಟ್ಟಿರೋದು ಕ್ವಶನ್ ಇವು ಕ್ವಶನ್ ಬರೋದಿಲ್ಲ. ಅವು ಅಸೋಸಿಯೇಷನ್ ಧೋಕಾ ಮಾಡ್ದಂಗೆ ಎಲ್ಲ ಈಗ ನಾ ಹೇಳ್ತಾ ಈಗ ಬಾಬರ್ 100 ಕೋಟಿ ರೂಪಾಯಿ ವರ್ಕ್ ಮಾತಾಡಿದ್ರು ಎಲ್ಲ ಜಿಲ್ಲಾಕ್ ಒಂದೊಂದು ಅಂತ ಹೇಳಿ. ಹೌದು, ಅದು ಎಲ್ರು ಅಸೋಸಿಯೇಷನ್ ಹಾಕ್ರೆ ಏನೂ ಬರಲ್ಲ. ನಾವೇ ಮಾಡ್ರೆ ಅಸೋಸಿಯೇಷನ್ ಅದು ಬರಲ್ಲ. ಅದು ಅಲ್ಲ ಎಲ್ರಿಗೂ ಗೊತ್ತಲ್ಲ ಅದು. ಎಲ್ಲರೂ ಯಾರಿಗೆ ಗೊತ್ತು ಹೇಳಿ, ನಾ ಗೊತ್ತ ಹೇಳಿ ಎಲ್ಲರೂ ಎಲ್ಲರಿಗೂ ಗೊತ್ತು. ಹೌದು, ಎಲ್ರಿಗೂ ಗೊತ್ತಣ್ಣ ಅದು. ಹೇಳಿ ಹಂಗೆ ಎಲ್ಲ ಗೊತ್ತಿತ್ತು ಹೇಳಿ. ನಾ ಏನ್ ಮಾನ ಬಿಲ್ಡಿಂಗ್ ಅಲ್ಲ ಈಗ ಒಂದ್ ನಿಮಿಷ ಕೇಳ್ರಿ. ಅದ್ರಲ್ಲಿ ಬಾಬುರಾಜ್ ಅವ್ರದ್ದು ಅದ್ರಲ್ಲಿ ಎಲ್ರಿಗೂ ಗೊತ್ತು. ನಾನ್ ಕೆಲಸ ತಗೊಂತೀನಿ, ನೀವ್ ಕೆಲಸ ತಗೊಂತೀರಾ, ಆಮೇಲೆ ಇವ್ರು ಎಲ್ರು ಕೆಲಸ ತಗೊಂತಿದೀವಿ. ಕೃಷ್ಣೇಗೌಡನಿಗೆ ಗೊತ್ತು, ದಿನೇಶನಿಗೆ ಗೊತ್ತು, ಎಲ್ರಿಗೂ ಗೊತ್ತು ಅದು ಕೆಲಸ ತಗೊಂತಿದೀವಿ. ಅದಕ್ಕೇನಂದ ಮಾನ ಅದು ಬ್ಯಾಡ್ರಿ ಏನ್ರಿ ಬಿಲ್ಡಿಂಗ್ ಅದೇ ಹಾಕಂತ ಹೇಳ್ದ. ಬಿಲ್ಡಿಂಗ್ ಮಾನ್ಯ ಏನಾದ್ರೆ ಬಿಲ್ಡಿಂಗ್ ಕಟ್ಟಂದ್ರಿ ಬ್ಯಾಟಿ ಟೆಂಡರ್ ಬೆಳಗಾಂನವ್ರೊಬ್ರು ಅಡ್ಜಸ್ಟ್ ಮಾಡಿ. ಅಲ್ಲ ಅಣ್ಣ ಕೆಲಸ ತಗೊಂಡು ಅವ್ರು ಆಗಿರೋ ಖರ್ಚು ಕೊಟ್ಟು ಕೆಲಸ ತಗೊಳೋದ್ರಲ್ಲಿ ತಪ್ಪೇನೈತೆ ಅದ್ರಲ್ಲಿ? ಹಂಗೆ ಹೇಳಿ ಅದು ನಾಲ್ಕು ನೋಡ ಅಸೋಸಿಯೇಷನ್ ತಗೊಂಡ್ ನೋಡೋದು. ನಾವೇ ಇಸ್ಕೊಂಡ್ ತೋಟ ಹೆಂಗ್ರಿ ಎಲ್ಲರೂ ಒಳ್ಳೇದಾಗಬೇಕಲ್ಲ. ಅಲ್ಲ ಅದು ಎಲ್ಲರೂ ಒಳ್ಳೇದಾಗಬೇಕಲ್ಲ. ಅಲ್ಲಣ್ಣ ಈಗ ಸ್ಟ್ರೈಕ್ ಮಾಡಿಲ್ಲ, ಸ್ಟ್ರೈಕ್ ಮಾಡ್ತೇವೆ ಹಂಚಿಕೆ ಹಾಕಿದೆವು, ಪೇಪರ್ದಾಗ ಕೊಟ್ಟೇವು, ಪೇಪರ್ದಾಗ ಕೊಡ್ಲಿಲ್ಲ, ಸ್ಟ್ರೈಕ್ ಮಾಡಿಲ್ಲ. ಅಲ್ಲಣ್ಣ ಸಿಂಗಲ್ ಟೆಂಡರ್ಗಳು ಆಗಿದಾವಲ್ಲ, ಈಗ ಸಿಂಗಲ್ ಟೆಂಡರ್ಗಳು ಆಗಿದಾವೆ, ಈಗ ಎಲ್ಲದೂ ಆಗೋಗೈತೆ. ಈಗ ಭೈರತಿ ಸುರೇಶ್ ನೀವೇನು ಎಲ್ಲಿ ಹೋಗ್ಬೇಡ್ರಿ, ಇದು ಹೊರಗೆ ಕೊಡ್ತಾ ಅಂತ ಹೇಳಿ ಮಾತು ಕೊಟ್ಟಿಲ್ಲ. ಹೌದು ಕೊಟ್ಟಿದ್ರು. ಕೊಟ್ಟೇನ್ರಿ? ಕೊಟ್ಟಿಲ್ಲ. ಅದೇ ಅಲ್ಲಿ ಒಂದೇ ಫೈಲ್ ಆಗ್ಬೇಕು, ನಮ್ಮ ಕಡೆ ಆಗ್ಬೇಕು, ಅಸೋಸಿಯೇಷನ್ಗೆ ಆಗ್ಬೇಕು, ಅಥವಾ ನಮ್ಮ ಕಾಂಟ್ರಾಕ್ಟರ್ ಆಗ್ಬೇಕು. ಹೂನಣ್ಣ, ನಾವೇನು ನೀವಾಗ್ಲಿ ನಾವಾಗ್ಲಿ ಏನ್ ಮಾಡಬಾರದು, ಏನ್ ದೊಡ್ಡ ಅಪರಾಧ ಮಾಡಿಲ್ಲ. ನಾವು ಏನ್ ಮಾಡಿಲ್ಲ. ನಂಗೆ ಅಪರಾಧ ಯಾಕೆ ಮಾಡಿದ್ರಿ? ಅಲ್ಲ ಅಪರಾಧ ಅಂದ್ರೆ ನೀವು ಅದ್ಯಾವ್ದೋ ಒಂದು ಯಾವ್ದಪ್ಪ ಅದು ವಿಡಿಯೋ ಆಡಿಯೋ ಬಂತಲ್ಲ, ವಿಡಿಯೋ ಆಡಿಯೋ ಬಂದಿದ್ದಕ್ಕೆ ನೀವೇ ಪರ್ಸೆಂಟೇಜ್ ಮಾತಾಡೋಣ ಅಂತ ಹೇಳಿಲ್ಲ ನೀವು. 5% ಮಾಡೀನಿ ಏನು 5% ಮಾತಾಡೋ ಮಾಡ್ಕೋರಿ ನಂಗೆ ಹೇಳಿ ನೀವು ಹೇಳ್ರಿ. ಅಲ್ಲಣ್ಣ ನೀವ್ ಹೇಳಿದ್ರಿ, ಅದು ಏನಾಯ್ತು ಅಂದ್ರೆ ಅದೇ ಮಾತು ನಡೆದಿದೆ, ಅದೇ ಮಾತು ಹೇಳಿ. ನೀವು ಹೇಳಿದ್ರೆ ಹೋಗಿ ಅಲ್ಲಿನ 5% ಬ್ಯಾಡ್ರಿ ಏನ್ರಿ ಈಗ ಕಮ್ಮಿ ಮಾಡಿಸ್ತೀನಿ ಹೋಗಿನಲ್ಲ, ಅದು 3-4 ಕೊಡ್ತೀನಿ ಅವ್ನು ಪ್ಲಾನ್ ಮಾಡ್ಯಾನ. ಇಲ್ಲಿ ಕೇಳ್ರಣ, ಇಲ್ಲಿ ವಿಚಾರ ಇಲ್ಲಿ ಯಾವ್ದು ಇಲ್ಲ. ನೀವೇನ್ ಮಾಡಿ ಗೊತ್ತಾ, ಲೆಟ್ರ್ ಕೊಡಿ, ಲೆಟ್ರ್ ಕೊಟ್ಟು ಇದ್ ಮಾಡಿ. ನಾವಂತೂ ನೀವಾಗ್ಲಿ ನಾವಾಗ್ಲಿ ಯಾವ್ದು ಆಗಿಲ್ಲ. ಅವ್ನ್ ಮೋಸ ಮಾಡಿರೋದು ಯಾರು? ರವಿ ಮೋಸ ಮಾಡಿರೋದು. ರವಿ ಮೋಸ ಮಾಡಿರೋದಕ್ಕೆ ಏನ್ ಮಾಡಕ್ಕಾಗತ್ತೆ? ಇದು ಮಂಜುನಾಥನ ಮಹಿಮೆ. ಅನುದಾನಕ್ಕೆ ಗಾಳ ಹಾಕಲು ಸರ್ಕಾರದ ಮೇಲೆ ಕಮಿಷನ್ ದಾಳ. ಗುತ್ತಿಗೆದಾರರ ಸಂಘದ ಮಾನ ಹರಾಜು ಹಾಕಿದ್ನ ಮಂಜುನಾಥ. ಕಾಮಗಾರಿಗಾಗಿ ಸರ್ಕಾರದ 2 ಸಚಿವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರ ಮಂಜುನಾಥ್. ಸಂಘದ ಪದಾಧಿಕಾರಿಗೆ ಲಂಚದ ಗೂಟ, ಸರ್ಕಾರದ 2 ಸಚಿವರೊಂದಿಗೆ ಬ್ಲ್ಯಾಕ್ ಮೇಲ್ ಆಟ. 100 ಕೋಟಿಯ ರಹಸ್ಯವಾದ್ರೂ ಏನು? ಸರ್ಕಾರದ ಆ ಸಚಿವರಾದ್ರೂ ಯಾರು? 37,000 ಕೋಟಿ ಅನುದಾನಕ್ಕೆ ಬಲೆ ಬೀಸಲು ಕಾರಣವಾದ್ರೂ ಏನು? ಸಂಘದ ಅಧ್ಯಕ್ಷನಿಗೆಷ್ಟು ಕಮಿಷನ್, ಸಚಿವರಿಗೆಷ್ಟು, ಶಾಸಕರಿಗೆಷ್ಟು, ಅಧಿಕಾರಿಗಳಿಗೆಷ್ಟು? ರೇಟ್ ಈಗಾಗಲೇ ಫಿಕ್ಸ್ ಆಗಿದೆಯಾ? ಗುತ್ತಿಗೆದಾರರ ಸಂಘದ ಅನುದಾನಕ್ಕೆ ಸಿಎಂ ಸಿದ್ದರಾಮಯ್ಯ DK ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿದ್ರ ಮಂಜುನಾಥ್. ಗುತ್ತಿಗೆದಾರರ ಸಂಘದ ಅವ್ಯವಹಾರ, ಭ್ರಷ್ಟತೆ, ಅಸಹ್ಯ ಒಪ್ಪಂದಗಳು, ಅದರ ಕರಾಳತೆ ಬಗ್ಗೆ ಸರ್ಕಾರದ ಮೌನವೇಕೆ? SIT ತನಿಖೆಗೆ ಹಿಂಜರಿಕೆ ಏಕೆ?
ಈ ಎಲ್ಲ ರೋಚಕ ಸಂಗತಿಗಳು ದಾಖಲೆ ಸಹಿತ ನಿಮ್ಮ ನ್ಯೂಸ್ ಹಂಟರ್ನಲ್ಲಿ. ನಿರೀಕ್ಷಿಸಿ, ಇದು ಬಿಗ್ ಬ್ರೇಕಿಂಗ್.